ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಲ್ಲಿಗೆ ಗಿಡಗಳು ಚೆನ್ನಾಗಿ ಚಿಗುರು ಬರಬೇಕಾದ್ರೆ ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ರೀತಿ ಆರೈಕೆ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಗಿಡದಲ್ಲಿ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸ್ನೇಹಿತರೆ, ಮಲ್ಲಿಗೆ ಗಿಡಗಳಲ್ಲಿ ಹೂವು ಆಗಬೇಕಾದ್ರೆ ಫಸ್ಟಾಗಿ ನಮ್ಮ ಗಿಡಗಳು ಆರೋಗ್ಯವಾಗಿರಬೇಕು. ಈ ರೀತಿಯಾಗಿ ಆರೋಗ್ಯವಾಗಿರಬೇಕಾದ್ರೆ ಯಾವ ರೀತಿಯ ಆರೈಕೆ ಮುಖ್ಯ, ಹೇಗೆ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಮೊದಲನೇದಾಗಿ ಮಲ್ಲಿಗೆ ಗಿಡದ ಆರೈಕೆ ಹೇಗೆ ಮಾಡೋದಂತ ನೋಡುವ. ಸ್ನೇಹಿತರೆ, ನಾನು ಪ್ರತಿಯೊಂದು ನನ್ನ ಗಿಡಗಳಿಗೆ ಗೊಬ್ಬರ ಹಾಕುವುದಾಗಿರ್ಬೋದು, ಸ್ಪ್ರೇ ಆಗಿರ್ಬೋದು, ಅಥವಾ ಬೇರೆ ರೀತಿಯ ಆರೈಕೆಗಳನ್ನು ಮಾಡುವಾಗ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೇನೆ. ಅದರಲ್ಲಿ ಒಂದು ಜಾಸ್ತಿ ಅಂತ ಹೇಳಿದರೆ ಗಿಡಗಳನ್ನು ಪ್ರೋಮಿಂಗ್ ಮಾಡೋದು, ಅಂದರೆ ಗಿಡಗಳನ್ನು ಸವರುವಿಕೆ, ಟ್ರಿಮ್ಮಿಂಗ್, ಬೇರೆ ಬೇರೆ ರೀತಿಯ ಹೆಸರುಗಳಲ್ಲಿ ಕರಿತೇವೆ ಅದನ್ನು. ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದು ಸ್ನೇಹಿತರೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ, ಈಗ ನಾವು ನೆಲದಲ್ಲಿ ನೆಟ್ಟಿರ್ತೀವಿ ಅಥವಾ ಪಾಟಲ್ಲಿ ನೆಟ್ಟಿರ್ತೀವಿ, ತುಂಬ ದೊಡ್ಡ ದೊಡ್ಡ ಗಿಡ ಮಾಡಿ ಅದರಲ್ಲಿ ಅಷ್ಟು ಹೂ ಬಾರದೇ ಇದ್ದರೆ ಬರೀ ಗಿಡಗಳು ಮಾತ್ರ ದೊಡ್ಡದಾಗಿರ್ತದೆ, ಹೂಗಳಷ್ಟು ಸಿಗುವುದಿಲ್ಲ. ಆದರೆ ಸಣ್ಣ ಗಿಡದಲ್ಲಿಯೇ ತುಂಬ ಹೂವಾಗಬೇಕಾದ್ರೆ ನಾವು ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡಿ ಅಂತ. ಸ್ನೇಹಿತರೆ, ಫಸ್ಟಾಗಿ ನಾವು ಗೊಬ್ಬರ ಸ್ಪ್ರೇಗಳನ್ನು ಹಾಕುವುದಕ್ಕಿಂತ ಮೊದಲು ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ಗಿಡದ ಬುಡಗಳು ಚೆನ್ನಾಗಿರಬೇಕು. ಗಿಡದ ಬುಡದಲ್ಲಿ ಕಸಕಡ್ಡಿಗಳಿರಬಾರ್ದು. ಮಣ್ಣನ್ನು ಪದೇ ಪದೇ ಸಡಿಲಗೊಳಿಸ್ತಾ ಇರಬೇಕು. ಹಾಗೆಯೇ ಗಿಡಗಳನ್ನು ಕಟ್ ಮಾಡಿರಬೇಕು, ಟ್ರಿಮ್ಮಿಂಗ್ ಮಾಡಿರಬೇಕು. ಆಮೇಲೆ ಏನೇ ಗೊಬ್ಬರ ಹಾಕೋದಿದ್ರು, ಸ್ಪ್ರೇ, ಲಿಕ್ವಿಡ್ ಈ ಥರದ್ದೆಲ್ಲ ಹಾಕೋದಿದ್ರು, ಅದೆಲ್ಲ ಏನೇ ಇದ್ದರೂ ನೆಕ್ಸ್ಟ್ ಮೊದಲ ಸ್ಟೆಪ್ ಏನಂತ ಹೇಳಿದರೆ ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದು. ಸ್ನೇಹಿತರೆ, ನನ್ನ ಪ್ರತಿಯೊಂದು ಗಿಡದಲ್ಲೂ ನೋಡಿ ನಿಮಗೆ ಕಾಣಬಹುದು, ಹೊಸ ಹೊಸ ಚಿಗುರು ಬಂದು ಆ ಹೊಸ ಚಿಗುರಲ್ಲಿ ಮೊಗ್ಗು ಕಾಣ್ತದೆ. ಅರೌಂಡ್ ನನಗೆ ಒಂದು 10ರಿಂದ 15 ದಿನದೊಳಗೆ ಆ ಎಲ್ಲ ಮೊಗ್ಗುಗಳು ದೊಡ್ಡದಾಗಿ ಹೂವಾಗಿ ನನ್ನ ಕೈ ಸೇರ್ತದೆ. ಸ್ನೇಹಿತರೆ, ಖಂಡಿತವಾಗಿಯೂ ಆಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ನಾನು ಯಾಕೆ ಇವತ್ತು ವಿಡಿಯೋ ಮಾಡಿದೆ ಅಂತ ಹೇಳಿದರೆ, ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನೋಡಿ, ನನ್ನ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಕೂಡ ಇದು ಚಿಗುರು ಬಂದಿದೆ. ಸ್ನೇಹಿತರೆ, ನಾನು ಗೊಬ್ಬರ ಹಾಕಲಿಲ್ಲ, ಬಟ್ ಗೊಬ್ಬರ ಹಾಕೋದಕ್ಕಿಂತ ಮೊದಲು ಗಿಡಗಳನ್ನು ಟ್ರಿಮ್ ಮಾಡಿ ನಾನು ಬಿಟ್ಟಿದ್ದೆ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ಟ್ರಿಮ್ಮಿಂಗ್ ಮಾಡೋದು ತುಂಬ ಅಗತ್ಯ. ಇವಾಗ ಒಮ್ಮೆ ನಮ್ಮ ಗಿಡದಲ್ಲಿ ಹೂವು ಆಗ್ತದೆ, ಸರಿನಾ? ಹೂವಾದ ನಂತರ ನಾವು ಅದರಲ್ಲಿ ಪುಷ್ಪಪತ್ರೆಯನ್ನು ತೆಗಿತೇವೆ. ಪುಷ್ಪಪತ್ರೆ ತೆಗೆಯೋದು ತುಂಬಾ ಇಂಪಾರ್ಟೆಂಟ್. ಪುಷ್ಪಪತ್ರೆಯ ಜೊತೆಗೆ ಅದರ ಒಂದು 2 ಎಲೆ 3 ಎಲೆ ಬಿಟ್ಟು ಗಿಡಗಳನ್ನು ಟ್ರಿಮ್ಮು ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕವಲು ಹೊಡೆದು ಗಿಡಗಳಲ್ಲಿ ಹೊಸ ಚಿಗುರು ಬಂದು ಆ ಚಿಗುರಲ್ಲಿ ಮೊಗ್ಗು ಬಂದು ನಮಗೆ ಹೂವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ಗಿಡದಲ್ಲಿ ಒಂದೇ ಚಿಗುರು ಬಂದರೆ ಅಲ್ಲಿ ನಮಗೆ ಸ್ವಲ್ಪ ಇಳುವರಿ ಡೌನ್ ಆಗ್ತದೆ. ಅದೇ ನಮಗೆ ಕವಲು ಹೊಡೆದು ಚಿಗುರು ಬಂದರೆ ನಮ್ಮ ಗಿಡದಲ್ಲಿ ಆಗುವಂತಹ ಹೂಗಳು ಡಬ್ಬಲ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾನು ಯಾವಾಗಲೂ ನಿಮಗೆ ಪ್ರಿಫರ್ ಮಾಡೋದು ಸ್ನೇಹಿತರೆ, 1 ಎಲೆ ಬಿಟ್ಟು 2 ಎಲೆ ಬಿಟ್ಟು ಅಥವಾ 3 ಎಲೆ ಬಿಟ್ಟು ಗಿಡಗಳನ್ನು ಆದಷ್ಟು ಟ್ರಿಮ್ ಮಾಡಿ, ಗಿಡಗಳನ್ನು ಚಿವುಟಿ ಅಂತ ಹೇಳೋದು. ಆಗ ನಮಗೆ ಕವಲು ಹೊಡೆದು ಚಿಗುರು ಬರಲಿಕ್ಕೆ, ಹೊಸ ಚಿಗುರು ಬರಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಸ್ನೇಹಿತರೆ, ಇದು ನಮಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ನನ್ನ ಪ್ರತಿಯೊಂದು ಗಿಡದಲ್ಲಿ ಕೂಡ ಹೊಸ ಚಿಗುರು ಬಂದಿದೆ. ನೋಡುವಾಗ ತುಂಬಾ ಖುಷಿ ಅಂತ ಆಗ್ತದೆ. ಯಾಕಂತ ಹೇಳಿದರೆ, ಇವಾಗ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಗಿಡಗಳು ಚೆನ್ನಾಗಿರ್ತದೆ, ಎಲ್ಲರದ್ದು ಹೊಸ ಚಿಗುರು ಬಂದು ಗಿಡದಲ್ಲಿ ಹೆಚ್ಚಿನ ಹೂಗಳು ಸಿಗ್ತದೆ ನಮಗೆ. ಆದರೆ ಹೂವಿಗೆ ನಮಗೆ ರೇಟ್ ಇರುವುದಿಲ್ಲ ಅಷ್ಟೇ. ಆದರೆ ಗಿಡಗಳು ಚೆನ್ನಾಗಿ ಬುಷಿಯಾಗಿ ಬೆಳೀಲಿಕ್ಕೆ ಇದೊಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ಬೋದು ಸ್ನೇಹಿತರೆ. ಗಿಡಗಳ ಟ್ರಿಮ್ಮಿಂಗ್ ಮಾಡಲಿಕ್ಕಾಗಿರ್ಬೋದು, ರೀಪಾಟಿಂಗ್ ಇದೆಲ್ಲ ಮಾಡಲಿಕ್ಕೆ ನಮಗೆ ಈಗ ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಕೆಲವರು ಈ ಸಂದರ್ಭದಲ್ಲಿ ರೀಪಾಟ್ ಮಾಡೋದಿಲ್ಲ. ಕಾರಣ ಇಷ್ಟೇ, ಬಿಸಿಲು ಇರ್ತದೆ, ಗಿಡಗಳು ಡ್ಯಾಮೇಜ್ ಆಗ್ತದೆ ಅಂತ. ಈ ಸಂದರ್ಭದಲ್ಲಿ ಗಿಡಗಳನ್ನು ನೀವು ರೀಪಾಟ್ ಮಾಡಿದರೆ ಅದನ್ನು ನೀವು ನೆರಳಲ್ಲಿ ಇಡಬೇಕಾಗ್ತದೆ. ಯಾಕಂತ ಹೇಳಿದರೆ ಬಿಸಿಲು ತುಂಬ ಸ್ಟ್ರಾಂಗ್ ಇದೆ, ಹಾಗಾಗಿ ನೀವು ನೆರಳಲ್ಲಿ ಇಡಬೇಕಾಗ್ತದೆ ಸ್ನೇಹಿತರೆ. ನೀವು ರೀಪಾಟ್ ಮಾಡಿದರೂ
ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ನಿಮಗೆ ಪದೇ ಪದೇ ಹೇಳ್ತೀನಿ ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡಿ ಅಂತ. ನಾನು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿ ಎಲ್ಲ ನನ್ನ ಗಿಡಗಳನ್ನು ತೋರಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಗೆಲ್ಲುಗಳಲ್ಲೂ ಹೊಸ ಚಿಗುರನ್ನು ನೋಡಿದಾಗ ತುಂಬ ಸಂತೋಷ ಆಗ್ತದೆ. ಹಚ್ಚ ಹಸಿರಾದಂತಹ ಗಿಡಗಳು ನೋಡುವಾಗ ತುಂಬ ಖುಷಿ. ಯಾಕಂತ ಹೇಳಿದರೆ ಕಳೆದ ವರ್ಷ ನನ್ನ ತುಂಬ ಚೆನ್ನಾಗಿತ್ತು ಗಿಡಗಳು. ಎಲ್ರಿಗೂ ಗೊತ್ತಿರುವಂಥದ್ದೇ, ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ನನ್ನ ಗಿಡಗಳು ಹೇಗಿತ್ತು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದ್ದೇನೆ ಅಂತ ನನಗೆ ಅನ್ನಿಸ್ತಾ ಉಂಟು. ನನಗೆ ತುಂಬ ಖುಷಿ ಆಗ್ತಾ ಉಂಟು. ನನ್ನ ಸತತ ಪ್ರಯತ್ನದಿಂದ ಕಳೆದ ವರ್ಷ ಹೇಗೆ ಗಿಡಗಳಿತ್ತೋ ಅದೇ ರೀತಿ ಗಿಡಗಳು ಅದೇ ರೀತಿಯ ಗಿಡಗಳನ್ನು ಆಗಲಿಕ್ಕೆ ತುಂಬ ನಾನು ಹತ್ತಿರದಲ್ಲಿದ್ದೇನೆ ಅಂತ ಅನ್ನಿಸ್ತಾ ಉಂಟು ಸ್ನೇಹಿತರೆ. ಅರೌಂಡ್ ಇನ್ನೊಂದು 2 ತಿಂಗಳಲ್ಲಿ ಕಳೆದ ವರ್ಷ ಹೇಗಿತ್ತು ನನ್ನ ಗಿಡಗಳು ಅದೇ ಲೆವೆಲಿಗೆ ಬರ್ತದೆ, 100% ಬರ್ತದೆ ಸ್ನೇಹಿತರೆ, ಡೌಟೇ ಬೇಡ. ನನಗಂತೂ ತುಂಬಾ ಖುಷಿ ಇದೆ. ಅದಕ್ಕೋಸ್ಕರ ನಾನು ಆದಷ್ಟು ನನ್ನ ಮಲ್ಲಿಗೆ ಗಿಡಗಳಿಗೆ ಏನೆಲ್ಲ ಹಾಕ್ತೇನೆ, ಯಾವ ರೀತಿ ಆರೈಕೆ ಮಾಡ್ತೇನೆ ಅದನ್ನೆಲ್ಲ ನಿಮಗೆ ನಾನು ಅಪ್ಡೇಟ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಇದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ ನಾವು ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದಿಲ್ಲ ಮೇಡಮು, ಹೂವನ್ನು ತೆಗೆಯುವುದು ಮಾತ್ರ, ಅದರಾಗೆ ಪುಷ್ಪ ಎಲೆ ಹೂವು ಆಗ್ತದೆ ನೋಡಿ, ಆ ಪುಷ್ಪದ ಕೆಳಗೆ ಒಂದು ಇರ್ತದೆ ನೋಡಿ, ಪುಷ್ಪಪತ್ರೆ ಅಂತ ಕೂಡ ಕರೀತಾರೆ ಅದಕ್ಕೆ. ಆ ಪುಷ್ಪಪತ್ರೆಯನ್ನು ನಾವು ತೆಗೆಯುವುದಿಲ್ಲ, ಅದಾಗೆ ಉದುರಿ ಹೋಗ್ತದೆ ಅಂತ. ನಿಜ, ಅದಾಗೆ ಉದುರಿ ಹೋಗ್ತದೆ, ಆದರೆ ಅದಾಗೆ ಉದುರಿ ಹೋಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸ್ನೇಹಿತರೆ. ಅದು ಒಣಗಿ ಅದು ಉದುರಿ ಹೋಗಿ ಆಮೇಲೆ ಹೊಸ ಚಿಗುರು ಬರುವಾಗ ಸರಿಸುಮಾರು 1 ತಿಂಗಳಾಗ್ತದೆ. ಅದಕ್ಕಾಗಿ ನಾವು ಗಿಡಗಳನ್ನು ಟ್ರಿಮ್ ಮಾಡಿದಲ್ಲಿ ಜಸ್ಟ್ 7ರಿಂದ 8 ಅಥವಾ 10 ದಿನದ ಒಳಗೆ ನಮಗೆ ಹೊಸ ಚಿಗುರು ಪ್ರಾರಂಭ ಆಗ್ತದೆ. ಹೊಸ ಚಿಗುರು ಬಂದು ಗಿಡಗಳು ಬೆಳೆತು ಅದರಲ್ಲಿ ಮೊಗ್ಗುಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಗಿಡಗಳನ್ನು ಟ್ರಿಮ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಪುಷ್ಪಪತ್ರೆ ಉದುರಿ ಬೀಳುವವರೆಗೆ ನೀವು ಕಾಯಬೇಡಿ. ನಿಮಗೊಂದು ಒಳ್ಳೆಯ ಏನಂತ ಹೇಳಿದರೆ ಮೆಥಡ್ ಅಂತ ಹೇಳಿದರೆ, ಹೂ ಕೊಯ್ತಾ ಇದ್ದಾಗೇ ಆ ಪುಷ್ಪಪತ್ರೆಯಲ್ಲಿ ಹೂ ಮುಗೀತದೆ ನೋಡಿ ಆ ಗೆಲ್ಲುಗಳಲ್ಲಿ, ಆವಾಗಲೇ 1-2-3 ಎಲೆ ಬಿಟ್ಟು ಅಲ್ಲೇ ಜಸ್ಟ್ ಟ್ರಿಮ್ಮು ಮಾಡಿಬಿಡಿ. ಅದಕ್ಕಿನ್ನು ಸಿzzರ್ ಬೇಕು, ಅದು ಅದರದ್ದೇ ಪ್ಲಕ್ಕರ್ ಬೇಕು ಅಂತ ಏನೂ ಇಲ್ಲ. ಜಸ್ಟ್ ಕೈಯಲ್ಲಿ ನೀವು ಮುರಿದರೆ ಸಾಕು, ಖಂಡಿತ ನಿಮಗೆ ಹೊಸ ಚಿಗುರು ಬಂದೇ ಬರ್ತದೆ. ಟ್ರಿಮ್ ಮಾಡಿದಷ್ಟು ನಮ್ಮ ಗಿಡಗಳು ಬುಷಿಯಾಗಿ ಬೆಳೀತದೆ. ಇದೊಂದು ನನ್ನ ಅನುಭವ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನೀವು ನೋಡ್ಬೋದು, ನನ್ನ ಇಷ್ಟು ಸಣ್ಣ ಗ್ರೋ ಬ್ಯಾಗಲ್ಲಿ ಇಷ್ಟು ದೊಡ್ಡ ಗಿಡಗಳಿದೆ. ಬಟ್ ಆ ಗಿಡಗಳು ಆ ರೀತಿಯಾಗಿ ಸಣ್ಣ ಗಿಡಗಳೇ ಬುಷಿಯಾಗಿ ಬೆಳೀಲಿಕ್ಕೆ, ಅಂದರೆ ಅಡ್ಡ ಅಗಲ ಒಂದೇ ರೀತಿ ಬೆಳೀಲಿಕ್ಕೆ ಕಾರಣ ಇದೇ ಒಂದು ಮೆಥಡ್ ಅಂತ ಹೇಳಬಹುದು. ನಾನು ಎಲ್ಲದಕ್ಕಿಂತ ಜಾಸ್ತಿಯಾಗಿ ಗಿಡಗಳನ್ನು ಟ್ರಿಮ್ ಮಾಡ್ತಾ ಇರೋದು. ಆ ಗೆಲ್ಲುಗಳಲ್ಲಿ ಮೊಗ್ಗು ಇದ್ದರೆ ಮಾತ್ರ ನಾನು ಗೆಲ್ಲುಗಳನ್ನು ಬಿಡೋದು. ಒಂದು ವೇಳೆ ಆ ಗೆಲ್ಲುಗಳಲ್ಲಿ ಮೊಗ್ಗು ಇಲ್ಲ ಅಂತಂದರೆ ನಾನು ಟ್ರಿಮ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಅಷ್ಟೇ, ಯಾವ ಗೆಲ್ಲುಗಳಲ್ಲಿ ಮೊಗ್ಗು ಇರೋದಿಲ್ಲ ನೋಡಿ ಅಂತಹ ಗಿಡಗಳನ್ನು ಟ್ರಿಮ್ ಮಾಡ್ತಾ ಹೋಗ್ತೇನೆ. ಹಾಗಾಗಿ ನಾನು ನಿಮಗೆ ಪ್ರಿಫರ್ ಮಾಡೋದು ಗಿಡಗಳನ್ನು ಟ್ರಿಮ್ಮು ಮಾಡಿ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾನು ಹೇಳಿದಂತಹ ಮೆಥಡನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತ ನಿಮ್ಮ ಗಿಡದಲ್ಲಿ ಹೊಸ ಚಿಗುರು ಬಂದೇ ಬರ್ತದೆ. ಹೊಸ ಚಿಗುರು ಬಂದು ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಹಾಯ ಆಗ್ತದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.